ಎಸ್ಎಸ್ಸಿ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿರುತ್ತೆ. 3 ಸಬ್ಜೆಕ್ಟ್ ನಲ್ಲಿ ನೀವು ಪಾಸ್ ಆದ್ರೆ ನಿಮಗೆ 10% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲಾಗುತ್ತೆ. ಹಾಗಾದ್ರೆ ಈ 10% ಗ್ರೇಸ್ ಮಾರ್ಕ್ಸ್ ಅನ್ನ ಹೇಗೆ ಕೊಡಲಾಗುತ್ತೆ ಮತ್ತು ಈ 10% ಗ್ರೇಸ್ ಮಾರ್ಕ್ಸ್ ಯಾರಿಗೆಲ್ಲ ಸಿಗಲಿದೆ, ಹಾಗೆ ಈ ಬಾರಿಯ ಎಸ್ಎಸ್ಸಿ ರಿಸಲ್ಟ್ ಯಾವಾಗ ಅನ್ನೋದನ್ನ ಸಹ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್ಎಸ್ಸಿ ಫಲಿತಾಂಶಕ್ಕಾಗಿ ಕಾಯ್ತಿರೋ ಎಲ್ಲಾ ವಿದ್ಯಾರ್ಥಿಗಳಿಗೆ ಈಗ ಶಿಕ್ಷಣ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, 2025ನೇ ಎಸ್ಎಸ್ಸಿ ಮೌಲ್ಯಮಾಪನ ಈಗ ಕಂಪ್ಲೀಟ್ ಆಗಿದ್ದು ಈ ಬಾರಿ 10% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲಾಗಿದೆ. ಹೌದು, ಹಿಂದಿನ ಬಾರಿ 20% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲಾಗಿತ್ತು. ಆದರೆ ಈ ಬಾರಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡುವುದಿಲ್ಲ ಎಂದು ಹೇಳಲಾಗಿತ್ತು. ಆದರೆ ಈಗ 10% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬೇಕು ಎಂದು ನಿರ್ಧರಿಸಲಾಗಿದೆ. ಹಾಗಾದ್ರೆ ಈ 10% ಗ್ರೇಸ್ ಮಾರ್ಕ್ಸ್ ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ, ಎಸ್ಎಸ್ಸಿ ಪರೀಕ್ಷೆಯನ್ನ ಬರೆದಿರೋ ಎಲ್ಲ ವಿದ್ಯಾರ್ಥಿಗಳಿಗೆ 500 ಮಾರ್ಕ್ಸಿನ ರಿಟರ್ನ್ ಎಕ್ಸಾಮ್ ಇರುತ್ತೆ. 125 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಒಟ್ಟು 625 ಮಾರ್ಕ್ಸಿಗೆ 219 ಮಾರ್ಕ್ಸ್ ಅನ್ನ ನೀವು ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಅಂದ್ರೆ ಕನ್ನಡಕ್ಕೆ 44 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಮತ್ತು ಉಳಿದಂತೆ ಎಲ್ಲ ಸಬ್ಜೆಕ್ಟ್ಗೂ 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಹಾಗಾದ್ರೆ ಈ 10% ಗ್ರೇಸ್ ಮಾರ್ಕ್ಸ್ ನ ಹೇಗೆ ಕೊಡಲಾಗುತ್ತೆ ಅಂತ ನೋಡೋದಾದ್ರೆ, ಕನ್ನಡಕ್ಕೆ 44 ಮಾರ್ಕ್ಸ್ ಪಾಸಿಂಗ್ ಆಗಿರುತ್ತೆ. ಸೊ ಕನ್ನಡವನ್ನ ಸೇರಿಸಿ ಇನ್ನುಳಿದ 3 ಸಬ್ಜೆಕ್ಟ್ ನಲ್ಲಿ 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಅನ್ನ ತೆಗೆದ್ರೆ ನಿಮಗೆ 10% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡಲಾಗುತ್ತೆ. ಅಂದ್ರೆ ಕನ್ನಡಕ್ಕೆ 44, ಇಂಗ್ಲಿಷ್ಗೆ 35, ಹಿಂದಿಗೆ 35, ಮ್ಯಾಥಮೆಟಿಕ್ಸ್ಗೆ 35, ಸೈನ್ಸ್ ನಲ್ಲಿ 30, ಸೋಷಿಯಲ್ ಅಲ್ಲಿ 30 ತೆಗೆದ್ರು ಸಹ ನಿಮಗೆ 10 ಮಾರ್ಕ್ಸ್ ಅನ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟು ನಿಮ್ಮನ್ನ ಪಾಸ್ ಮಾಡಲಾಗುತ್ತೆ. ಹೌದು, ಆದ್ರೆ ನಾನು ಹೇಳಿದ ಆರ್ಡರ್ ತರನೇ ನೀವು ತೆಗಿಬೇಕಂತಿಲ್ಲ. ಕನ್ನಡ ಸಬ್ಜೆಕ್ಟ್ ಅನ್ನ ಸೇರಿಸಿ ಇನ್ನುಳಿದ 3 ಸಬ್ಜೆಕ್ಟ್ ನಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನ ತೆಗೆದ್ರೆ ಇನ್ನುಳಿದ 2 ಸಬ್ಜೆಕ್ಟ್ ಅಲ್ಲಿ ನೀವು 30 ಮಾರ್ಕ್ಸ್ ತೆಗೆದ್ರೆ ನಿಮಗೆ 10 ಮಾರ್ಕ್ಸ್ ಅನ್ನ ಗ್ರೇಸ್ ಮಾರ್ಕ್ಸ್ ಆಗಿ ನೀಡಿ ನಿಮ್ಮನ್ನ ಪಾಸ್ ಮಾಡಲಾಗುತ್ತೆ. ಸೊ ಈ ರೀತಿ ನಿಮಗೆ 10% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲಾಗುತ್ತೆ. ಇನ್ನು 2025ನೇ ಸಾಲಿನ ಎಸ್ಎಸ್ಸಿ ರಿಸಲ್ಟ್ ಯಾವಾಗ ಅನೌನ್ಸ್ ಆಗಲಿದೆ ಅಂತ ನೋಡೋದಾದ್ರೆ, ಈ ಬಾರಿಯ ಎಸ್ಎಸ್ಸಿ ರಿಸಲ್ಟ್ ಹಿಂದಿನ ಬಾರಿಗಿಂತ ಮುಂಚಿತವಾಗಿ ಅನೌನ್ಸ್ ಆಗಲಿದ್ದು ಮೇ ತಿಂಗಳ ಮೊದಲ ವಾರ ಅಂದರೆ 2 ಅಥವಾ 3ನೇ ತಾರೀಕಿನಂದು ಈ ಬಾರಿಯ ಎಸ್ಎಸ್ಸಿ ರಿಸಲ್ಟ್ ಅನೌನ್ಸ್ ಆಗಲಿದೆ. ಆದ್ರಿಂದ ಎಲ್ಲ ಎಸ್ಎಸ್ಸಿ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.